ಭಾರತೀಯ ಜನತಾ ಪಾರ್ಟಿಗೆ ಓನ್ಲಿ ವೋಟ್ ಫಾರ್ ಬಿಜೆಪಿ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮಿಸ್ಟರ್ ರಾಹುಲ್ ಗಾಂಧಿ, ಬ್ರಿಟಿಷ್ ಕಾಂಗ್ರೆಸ್ ಪಾರ್ಟಿ ಪಿಂಪ್ ಏಜೆಂಟ್. ರಾಹುಲ್ ಗಾಂಧಿ ಆ್ಯಂಡ್ ರಾಬರ್ಟ್ ವಾದ್ರಾ ಆ್ಯಂಡ್ ಇಬ್ಬರು ಬೋತ್ ಪಿಂಪ್ ಟೀಮ್ ಇದೆ ಕಾಂಗ್ರೆಸ್ ಪಾರ್ಟಿಲಿ. ಕಾರ್ಯಾಂಗ, ನ್ಯಾಯಾಂಗ ಸಂಪೂರ್ಣ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ಗುಪ್ತಚಾರಕ್ಕೆ ಸಂಬಂಧಪಟ್ಟಂಥವೆಲ್ಲ ಅವ್ರ ಕೈಯಲ್ಲಿದೆ. ಬಟ್ ವೋಟರ್ಸ್ ಇಲ್ಲ, ಪಬ್ಲಿಕ್ ವೋಟ್ ಇಲ್ಲ. ಮಿಸ್ಟರ್ ರಾಹುಲ್ ಗಾಂಧಿ ಇವತ್ತು ಶಿವಮೊಗ್ಗ ಬಂದಿರ್ಬೇಕು ಮೋಸ್ಟ್ಲಿ. ಆಯ್ನೂರು ಮಂಜು ಚೆನ್ನಾಗಿ ಹೇಳ್ತಾನೆ, ಈ ಡ್ಯಾನ್ಸ್ ಮಾಡೋರಿಗೆಲ್ಲ ವೋಟ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು. ಆಯ್ನೂರು ಮಂಜು ಅಂತ ಹೇಳಿರೋದಪ್ಪ ಇದು. ಮಿಸ್ಟರ್ ಆಯ್ನೂರು ಮಂಜಾತು ಸ್ಟೇಟ್ಮೆಂಟ್ ಅವನಿಗೆ ಕೇಳಿ ಯಾವಾಗ ಹೇಳಿದ್ದು ಏನು ಅಂತ ಹೇಳ್ಬಿಟ್ಟು. ಇವತ್ತು ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಯಾರೋ ಶಿವರಾಜ್ ಕುಮಾರಿಗೆ ಹೇಳಿರೋದು ಅವನು, ಈ ಡ್ಯಾನ್ಸ್ ಮಾಡೋರಿಗೆಲ್ಲ ಓಟ್ ಹಾಕಬೇಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು. ದುಡ್ಡು ಕೊಟ್ಟಾರೆ, 2 ಸಾವಿರ ದುಡ್ಡು ಕೊಟ್ಟಾರೆ, ಬಂದು ಸೇರಿರಲ್ಲ. ಆ್ಯಕ್ಚುಲಿ ಅವ್ರು ಯಾರು ಓಟ್ ಹಾಕಲ್ಲ ಅಲ್ಲಿ. ರಾಹುಲ್ ಗಾಂಧಿ ಬರ್ತಾನಂತ ಬಿ ಜೆ ಪಿಲಿ ಕರಪ್ಷನ್ ಮನಿ ಮಾಡಿದ್ರಲ್ಲ, ಆ ಕರಪ್ಷನ್ ಮನಿ ಲೂಟಿ ಮಾಡಿರೋದನ್ನು ತಂದು ಅಲ್ಲಿ ದುಡ್ಡು ಹಂಚಾರೆ. 2 ಸಾವಿರ ದುಡ್ಡು ಒಬ್ಬೊಬ್ಬರಿಗೆ. ಎಲೆಕ್ಷನ್ ಟೈಮಲ್ಲಿ ಹೋದ್ರೆ ಜನ ಬಂದರೆ 2 ಸಾವಿರ ದುಡ್ಡು, ಎಣ್ಣೆ, ತುಂಡು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವ್ರು. ಆ್ಯಕ್ಚುಲಿ ಗೊತ್ತಲ್ಲ ಕಾರ್ಯಾಂಗನ ಹೇಗೆ ಕಂಟ್ರೋಲ್ ಇಟ್ಕೊಂಡ್ಯಾರ ಅಂತ ಹೇಳ್ಬಿಟ್ಟು. ಎಲ್ಲ ಸೆಕ್ಸ್ ವಿಡಿಯೋ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮಿಸ್ಟರ್ ರಾಹುಲ್ ಗಾಂಧಿ, ನೀನು ಯಾರಾದರೂ ಪೊಲೀಸ್ನವ್ರನ್ನ ಮುಂದೆ ಬಿಟ್ಟು ವೈಲೆನ್ಸ್ ಮಾಡಿಸಿ ನನ್ನ ಮರ್ಡ್ರು ಮಾಡಬೇಕು ಅಂದ್ಕೊಂಡಿದ್ರೆ ನೀನು ಒಂದು ವೇದಿಕೆ ರೆಡಿ ಮಾಡು ಜನರ ಮುಂದೆ. ನೀನು ಹೊಡೆದಾಡೋಣ, ಫಿಸಿಕಲಿ ಹೊಡೆದಾಡೋಣ. ನೀನು ತಾಕತ್ತೈತಾ? ಟಾಪ್ 10 ಮೆಂಬರ್ಸ್ ಹೇಳಿದ್ದೀನಿ. ಫಸ್ಟು ಮಿಸ್ಟರ್ ರಾಬರ್ಟ್ ವಾದ್ರನ್ ಬಿಡು. ಮಧ್ಯದಲ್ಲಿ 2, 3, 4, 5, 6, 7, 8, 9 ನಿನ್ನ ಪಾರ್ಟಿ ಪಿಂಪ್ಗಳು, ಪೊಲೀಸ್ ಪಿಂಪ್ಗಳು, ಆಮೇಲೆ ಯಾರು ಜಡ್ಜಸ್ ಪಿಂಪ್ಗಳಿದಾರಲ್ಲ ಅವ್ರನ್ನ ಬಿಡ್ಕ. 10 ನೀನಿರು, 10 ನೀನೇ. ಓಕೆನಾ? ಪೀಪಲ್ ನೋಡಲಿ, ಪಬ್ಲಿಕ್ ನೋಡಲಿ. ಇಲ್ಲ ಲೀಗಲಿ ಫೈಟ್ ಮಾಡೋಣ. ಸುಪ್ರೀಂ ಕೋರ್ಟ್ ಫಸ್ಟ್ ಪೀಠ, ಫಸ್ಟ್ ಕೋರ್ಟಲ್ಲೇ ಜನರ ಮುಂದೆ ಲೈವಲ್ಲಿ ಲೀಗಲಿ ಫೈಟ್ ಮಾಡೋಣ. ಇಲ್ಲ ಎಲೆಕ್ಷನ್ ಫೈಟ್ ಮಾಡೋಣ. ಇಟ್ಸ್ ಕರೆಕ್ಟ್. ಅಲ್ಲಿ ಬಿ ಜೆ ಪಿ ಲೀಡ್ರ್ಗಳನ್ನೇ ಕಂಟ್ರೋಲ್ ಮಾಡ್ತಾಯಿದೀಯಾ. ಎಲ್ಲ ಸೆಕ್ಸ್ ವಿಡಿಯೋ ಮಾಡ್ಕೊಂಡು ಬಿ ಜೆ ಪಿ ಟಾಪ್ ಲೀಡ್ರ್ಗಳನ್ನೇ ಕಂಟ್ರೋಲ್ ಮಾಡ್ತಾಯಿದೀಯಾ. ನನಗೆ ಗೊತ್ತಿದೆ ಹೆಂಗೆ ಕಂಟ್ರೋಲ್ ಮಾಡ್ತದೆ, ಏನೇನು ಮಾಡ್ತದೀಯ ಅಂತ ಹೇಳ್ಬಿಟ್ಟು. ಇಲ್ಲಿಂದ Z+ ಸೆಕ್ಯೂರಿಟಿಲಿ ಹಣ ಆಚೆ ಕಳಿಸೋದಂತೆ, ಅಲ್ಲಿಂದ ಕೋಟಾ ನೋಟ್ಗಳು ಬಿಡೋದಂತೆ. 489B IPC 120B 109. ಇದೆಲ್ಲ ನಿಮ್ಮ ರಾಬರ್ಟ್ ವಾದ್ರಾ, ಸೋನಿಯಾ ಗಾಂಧಿ ಅಳಿಯ ರಾಬರ್ಟ್ ವಾದ್ರನ ಕೆಲಸ ಇವೆಲ್ಲ. ಆ್ಯಕ್ಚುಲಿ ಕೋಟಾ ನೋಟ್ಗಳು ಒಳಗಡೆ ಬಿಡೋದು ಒಂದು ದಂಧೆ ಆಗೋಗ್ಬಿಟ್ಟಿದೆ, ಎಲ್ಲ ದಂಧೆಗಳಾಗೋಗ್ಬಿಟ್ಟಿದೆ. ಪೊಲೀಸ್ನ ರಣ ಹಿಡಿಗಳಲ್ಲ ನಿಮ್ಗಳನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದಲ್ಲ, ಅರೆಸ್ಟ್ ಮಾಡೋ ತಾಕತ್ತೇ ಇಲ್ಲಲ್ಲ, ಗಾಂಡುಗಳಾಗ್ಯಾರೆ. UPSC KPSC ಎಲ್ಲ ಸ್ಟೇಟಲ್ಲೂ. ಇಲ್ಲಿ KPSC ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ TPSC ಬರುತ್ತೆ, ಆಂಧ್ರ ಪ್ರದೇಶ APSC ಬರುತ್ತೆ. ಸೊ ಇವರೆಲ್ಲ ಎಲ್ಲ ಸ್ಟೇಟಲ್ಲೂ ಬರುತ್ತೆ. ಮಹಾರಾಷ್ಟ್ರದ MPSC ಬರುತ್ತೆ. ಸೊ ಇವರೆಲ್ಲ ಸೇರಿ ಪೊಲೀಸ್ನವರು ಗಾಂಡುಗಳು ಮಾಡಿಬಿಟ್ಟಾರೆ. ಎಲ್ಲ ಕಂಟ್ರೋಲ್ ಹೆಚ್ಚಲಿ. ಕಾರ್ಯಾಂಗದ ಸಂಪೂರ್ಣ ಕಂಟ್ರೋಲ್ ಮಿಸ್ಟರ್ ರಾಹುಲ್ ಗಾಂಧಿ ಆ್ಯಂಡ್ ರಾಬರ್ಟ್ ವಾದ್ರಾ ಆ್ಯಂಡ್ ಅದರ್ಸ್ ಪರ್ಸನ್. ನಿಮ್ಮ ಪಾರ್ಟಿಲಿದ್ದವ್ರನ್ನೇ ಬಿಡ್ತಾ ಇಲ್ಲಲ್ಲ, ರೇಪ್ ಮಾಡ್ತಾ ಇರಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು. ನಿಮ್ಮ ಪಾರ್ಟಿಲಿದ್ದವ್ರನ್ನೇ ರೇಪ್ ಮಾಡ್ತಾ ಇರಲ್ರು ಮರ್ಯ. ಆ ಯಡಿಯೂರಪ್ಪನ ಮೊಮ್ಮಗಳನ್ನೇ ಮಾಡಿಬಿಟ್ರಲ್ಲ ಕಾಂಗ್ರೆಸ್ ಪಾರ್ಟಿ ಪಿಂಪ್ ಏಜೆಂಟ್, ಸೆಕ್ಸ್ ಪಕ್ಕಗಳು. ರಾಹುಲ್ ಗಾಂಧಿ ಗೊತ್ತಿದೆ ಯಾರ್ಯಾರು ಮರ್ಡ್ರ್ ಮಾಡ್ಯಾರ ಆ ಹುಡುಗಿನ ಅಂತೇಳ್ಬಿಟ್ಟು. ಆದರೂ ಯಡಿಯೂರಪ್ಪನಿಗೆ ಮಾನ ಮರ್ಯಾದಿಲ್ಲ, ಯಾರಿಗೂ ಮಾನ ಮರ್ಯಾದಿಲ್ಲ. ಯಾಕೆ ಹೇಳು ಮಾನ ಮರ್ಯಾದಿಲ್ಲ? ಪ್ರೆಸ್ಟೀಜ್ ಪ್ರಶ್ನೆ ಆಗ್ತದೆ. ನಾನು ಮಾಡಿರೋ ಚೀಫ್ ಮಿನಿಸ್ಟ್ರು ಬೊಮ್ಮ ಇದ್ದಾಗ ಈ ಒಂದು ಮರ್ಡರ್ ಅಟೆಂಪ್ಟ್ ಆಗಿದೆ. ಮಾನ ಮರ್ಯಾದೆ ಪ್ರಶ್ನೆ ಆ್ಯಕ್ಚುಲಿ. ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ. ಏನಂತೀಯೋ ಮಿಸ್ಟರ್ ರಾಹುಲ್ ಗಾಂಧಿ, ಸನ್ ಆಫ್ ರಾಜೀವ್ ಗಾಂಧಿ, ನಿನಗೆ ಸವಾಲಾಗ್ತಾವನಿ. ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ಮೈ ಕಂಟ್ರಿ ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ. ನೆಕ್ಸ್ಟ್ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಟ್ರೂ ವೋಟರ್ಸನ್ನ 100% ಲೀಡರ್ ಮಾಡ್ತೀನಿ. ಆಲ್ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಬೇಕು. ಇವ್ರದೆಲ್ಲ ಬಿಟ್ಟಿ ಪ್ರಚಾರ, ಬಿಟ್ಟಿ ಲೂಟಿ ಇವೆಲ್ಲ ಇದೆಯಲ್ಲ, ದುಡ್ಡು ಗಡ್ಡು ಅವೆಲ್ಲ ಸುಳ್ಳು, ಅವರೆಲ್ಲ ಬೋಗಸು, ಎಲ್ಲ ಬೋಗಸು. ಅದು 2 ಸಾವಿರ ಕೊಡ್ತಾಯಿದ್ರಲ್ಲ, ಅದು ನನ್ನ ಪ್ಲಾನಿಂಗ್ ಇದ್ದಿದ್ದು. ರಾಜ್ಯನ ಪ್ರಾಫಿಟಲ್ಲಿ ನಿಲ್ಲಿಸಿ ನಮ್ಮ ಬಡವ್ರ ಜನರಿಗೆ 3-5 ಸಾವಿರ ಕೋಟಿ ಕೊಡಬೇಕು ಅನ್ನೋದು ಇದ್ದಿದ್ದು ನಂದು ಪ್ಲಾನಿಂಗು. ಅದನ್ನು ಕಳ್ತನ ಮಾಡಿಬಿಟ್ಟು ಈ 10 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ರಾಜ್ಯದ ಮೇಲೆ. ಯಾವುದು ಕಾಂಗ್ರೆಸ್ ಪಾರ್ಟಿಯವರು. ಅದರಲ್ಲಿ 2 ಸಾವಿರ ಕೊಡ್ತಾವ್ರೆ. ನಮ್ದು ಹಂಗಲ್ಲ ಪ್ಲಾನಿಂಗು. ನಮ್ಮ ದೇಶನ ಪ್ರಾಫಿಟಲ್ಲಿ ನಿಲ್ಲಿಸಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಬಡವರಿಗೂ 3-5 ಸಾವಿರ ದುಡ್ಡು ಕೊಡೋದು ನನ್ನ ಪ್ಲಾನಿಂಗ್ ಇತ್ತು ಆ್ಯಕ್ಚುಲಿ. ಅದೆಲ್ಲ ಉಲ್ಟಾ ಮಾಡಿದ್ದಾರೆ. ಕಾಂಗ್ರೆಸ್ ಗೋರ್ಮೆಂಟ್ ಹೋಗೋಕ್ಕೆ ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಹೋಗುತ್ತೆ.
ನನಗೆ ಮಾಡಿಸಿರಲ್ಲ 2 ಲಾ ಎಗನೆಸ್ಟ್ ಜಡ್ಜ್ಮೆಂಟು, ಅದು 2 ಜಡ್ಜ್ಮೆಂಟಿಂದ ಸುಪ್ರೀಂ ಕೋರ್ಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಟರ್ಮಿನೇಟ್ ಆಗ್ತದೆ. ನೆಕ್ಸ್ಟ್ ಎಲೆಕ್ಷನ್ ನಡೆಯುತ್ತೆ, 204 ಜನರನ್ನು ನಾನು ಗೆಲ್ಸ್ಕೊಬರ್ತೀನಿ ಕರ್ನಾಟಕದಲ್ಲಿ. ಆಲ್ ದ ಬೆಸ್ಟ್ ಮೈ ಕಂಟ್ರಿ, ಆಲ್ ಪಬ್ಲಿಕ್ ವೋಟ್ ಫಾರ್ ಓನ್ಲಿ ಭಾರತೀಯ ಜನತಾ ಪಾರ್ಟಿ.